ದೇವಸ್ಥಾನ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಭದ್ರಾವತಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು 13ನೇ ಶತಮಾನ ದೇವಸ್ಥಾನ ಆದರೂ ನಮಗೆ ಈ ಊರ ಬಗ್ಗೆ ಮಾಹಿತಿ ಸಿಗೋದು, ಉಲ್ಲೇಖ ಸಿಗೋದು 14ನೇ ಶತಮಾನದಲ್ಲಿ 1412ನೇ ಇಸ್ವಿ ಅಥವಾ 13ನೇ ಇಸ್ವಿಯಲ್ಲಿ ಬಂದರೆ ಈ ನಾಯಕರು ಆಳ್ತಾ ಇರ್ತಾರೆ. ನಾಯಕರು ಆಳ್ತಿರೋ ಸಂದರ್ಭದಲ್ಲಿ ಏನಾಗುತ್ತೆ, ಪಕ್ಕದ ಪ್ರಾಂತ್ಯವನ್ನು ಆಳ್ತಿರ್ತಾರೆ. ಯಾರು ಆಳ್ತಿರ್ತಾರೆ ಅಂದರೆ ಎರೆಲಂಕ ನಾಯಕ ಅಂತ ಒಬ್ಬ ಆಳ್ತಿರ್ತಾನೆ. ಅವನು ಕ್ರಮೇಣ ಅವನ ಪಟ್ಟಣವನ್ನು ವಿಸ್ತರಣೆ ಮಾಡಲಿಕ್ಕೋಸ್ಕರ ಇಲ್ಲಿರೋ ಕಾಡನ್ನು ಕಡಿತಾನೆ. ಕಾಡನ್ನು ಕಡ್ದು ಇಲ್ಲಿ ಪಟ್ಟಣವನ್ನಾಗಿ ಮಾಡ್ತಾನೆ. ಇಲ್ಲಿ ಆಯುಧಗಳನ್ನು ಸಂಸ್ಕರಣೆ ಮಾಡಲಿಕ್ಕೆ ಅಥವಾ ಆಯುಧಗಳನ್ನು ತಯಾರಿಸ್ಲಿಕ್ಕೋಸ್ಕರ ಇಲ್ಲಿ ಆಯುಧಗಳನ್ನು ತಯಾರು ಮಾಡಲಿಕ್ಕೋಸ್ಕರ ಅವನು ಇಲ್ಲಿ ಜಾಗವನ್ನು ರೂಪಿಸ್ತಾನೆ. ನಂತರ ಅವನ ಪಟ್ಟಣವನ್ನು ವಿಸ್ತರಣೆ ಮಾಡ್ತಾನೆ. ಸ್ಟಾರ್ಟಿಂಗ್ ಅವರು ಏನಂತ ಹೆಸರಿಡ್ತಾರೆ ಅಂದರೆ ನರಸಿಂಹಪುರ ಅಥವಾ ದೇವನರಸೀಪುರ, ಲಕ್ಷ್ಮೀಪುರ ಅಂತ ಹೇಳಿ ಹೆಸರಿಡ್ತಾನೆ. ನಂತರ ಅವೆರಡು ಊರನ್ನು ಕಂಬೈನ್ ಮಾಡಿ ಬೆಂಕಿಪುರ ಅಂತ ಹೇಳಿ ಮಾಡ್ತಾನೆ. ಬೆಂಕಿಪುರ ಅಂತ ಏನಕ್ಕೆ ಹೆಸರು ಬಂತು ಅಂದರೆ ಇದು ತುಂಬ ಕಾಡಿತ್ತು. ಆವಾಗ ತುಂಬ ಕಾಡ್ಗಿಚ್ಚು ಆಡ್ತಾ ಇತ್ತು. ಕಾಡ್ಗಿಚ್ಚು ಬರ್ತಿರೋದ್ರಿಂದ ಇದನ್ನು ಬೆಂಕಿಪುರ ಅಂತ ಹೇಳಿ ಆಗುತ್ತೆ. ಇದು ಯಾವಾಗ ಅಂದರೆ 14ನೇ ಶತಮಾನದಲ್ಲಿ 1412 ಅಥವಾ 18 ಆ ಸಂದರ್ಭದಲ್ಲಿ. ನಂತರ ಇದು ಪಟ್ಟಣ ಬೆಳೆದು ಭದ್ರಾ ನದಿ ಹರಿಯೋದ್ರಿಂದ ಇದು ಭದ್ರಾವತಿ ಅಂತ ಆಗುತ್ತೆ. ಬೆಂಕಿಪಟ್ಟಣ ಅಂತ ಆಗಿ ನಂತರ ಇದು ಭದ್ರಾವತಿ ಅಂತ ಆಗುತ್ತೆ. ನಿಮ್ಗೆ ಗೊತ್ತು ಇದು ಹೇಗೆ ಭದ್ರಾವತಿ ಆಯಿತು ಅಂತ ಅಂದರೆ ವಿಶ್ವೇಶ್ವರಯ್ಯನವರು ಅಥವಾ ಮೈಸೂರು ಮಹಾರಾಜರು ಇಲ್ಲಿ ಕಾರ್ಖಾನೆಯನ್ನು ಸ್ಥಾಪಿಸ್ತಾರೆ. ಇದು ನಂತರ ಒಂದು ಇಂಡಸ್ಟ್ರಿಯಲ್ ಟೌನ್ ಆಗಿ ಬೆಳೆಯುತ್ತದೆ. ಇದು ಭದ್ರಾವತಿಯ ಇತಿಹಾಸ. ಥ್ಯಾಂಕ್ ಯು ಸರ್. ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಏನು ಅಂತ ಅಂದರೆ 1000 ವರ್ಷಗಳ ಹಿಂದೆ ವಂಕಿ ಮಹರ್ಷಿಗಳು ಅಂತ ಹೇಳಿ ಈ ಭದ್ರಾ ನದಿಯ ತಟದ ಮೇಲೆ ತಪಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಅವರು ಸಾಕ್ಷಾತ್ಕಾರ ಕೊಡ್ತಾರೆ. ಅವರು ಸಾಕ್ಷಾತ್ಕಾರ ಆಗೋದ್ರಿಂದ ಈ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡ್ತಾರೆ. ಇದು ಮೂಲ ವಿಗ್ರಹ. ಅವ್ರು ಪೂಜೆ ಮಾಡಿರೋದ್ರಿಂದ ಅವರು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ನಂತರ ಹೊಯ್ಸಳರವರು ದೇವಸ್ಥಾನ ಕಟ್ತಾರೆ. ಆದರೆ ಈ ವಿಗ್ರಹದ ವಿಶೇಷ ಏನಪ್ಪ ಅಂದರೆ ಇದಕ್ಕೆ 3 ಕಣ್ಣಿದೆ. ಒಂದು ಕರೆಕ್ಟಾಗಿ ಹಣೆ ಮೇಲಿದೆ, ಇನ್ನೆರಡು ಮಾಮೂಲು. ಅದು ತುಂಬ ವಿಶೇಷ. ಆಮೇಲೆ ಲಕ್ಷ್ಮಿಯವರು ಅಮೃತವಳ್ಳಿ ಅಂತ ಕರೀತಾರೆ. ಲಕ್ಷ್ಮಿಯವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮೇಲೆ ತೊಡೆಯ ಮೇಲೆ ಕುತ್ಕೊಂಡು ನಾಚಿಕೆಯಿಂದ ತಲೆ ತಗ್ಗಿಸಿರ್ತಾರೆ. ಅದು ತುಂಬ ವಿಶೇಷ ಇದೆ. ಆಮೇಲೆ ಇಲ್ಲಿ ನಂತರ ಈ ಹೊಯ್ಸಳ ಶೈಲಿಯ ದೇವಸ್ಥಾನ 13ನೇ ಶತಮಾನದಲ್ಲಿ ವೀರ ನರಸಿಂಹ ಅವರು ಕಟ್ತಾರೆ ಅಂತ ಹೇಳ್ತಾರೆ. ಆದರೆ ನನ್ನ ಪ್ರಕಾರ ವೀರ ನರಸಿಂಹ ಅವರು ಕಟ್ಟಲ್ಲ, ವೀರ ಸೋಮೇಶ್ವರ ಅವ್ರು ಕಟ್ತಾರೆ ಅಂತ. ವೀರ ನರಸಿಂಹ ಅವರು ಬರೀ 15 ವರ್ಷ ಮಾತ್ರ ಆಳ್ವಿಕೆ ಮಾಡ್ತಾರೆ. ನಂತರ ವೀರ ಸೋಮೇಶ್ವರ ಅವರು 29 ವರ್ಷ ಆಳ್ವಿಕೆ ಮಾಡ್ತಾರೆ. ಬಟ್ ಈ ದೇವಸ್ಥಾನ ಇನ್ನೂ ಅಪೂರ್ಣವಾಗಿದೆ. ಯುದ್ಧ ನಡೀತಿರೋದ್ರಿಂದ ಅವರು ಇಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ದೇವಸ್ಥಾನ ಇನ್ನೂ ಅಪೂರ್ಣ ಇದೆ, ಕೆತ್ತನೆ ಇಲ್ಲ. ನೀವು ನೋಡ್ಬೋದು.